ಗುರು ನಮಸ್ಕಾರಗಳು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್. ಮತ್ತೊಂದು ಮ್ಯಾಚ್ ನ ಪ್ರಿವ್ಯೂ ವಿಡಿಯೋಗೆ ಸುಸ್ವಾಗತ. ಇವತ್ತು ಮ್ಯಾಚ್ ಇರುವಂತದ್ದು CSK ವರ್ಸಸ್ MI ಅಂಡ್ ಮ್ಯಾಚ್ ಇರುವಂತದ್ದು ಎಲ್ಲಿ, ಪ್ಲೇಯರ್ ಪ್ರಿಡಿಕ್ಷನ್ ಹೆಂಗೆ, ಪಿಚ್ ರಿಪೋರ್ಟ್ ಹೇಗೆ, ವೆದರ್ ರಿಪೋರ್ಟ್ ಹೇಗೆ ಹೇಳ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ಅದಕ್ಕೂ ಮುಂಚೆ ನೀವ್ಯಾರಾದ್ರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದಲೇ ಹಾಗೆ ನೋಡ್ತಿದ್ರೆ ಈ ವಿಡಿಯೋಗೊಂದು ಲೈಕ್ ಹಾಕ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ಮ್ಯಾಚ್ ನಡೀತಿರುವಂತದ್ದು ಎಲ್ಲಿ ಅಂತ ಹೇಳಿದ್ರೆ ಮುಂಬೈನ ವಾಂಖೇಡೆ ಸ್ಟೇಡಿಯಂ ನಲ್ಲಿ. ಗುರು ಮುಂಬೈ ಅವರು ಇವತ್ತು ವಾಂಖೇಡೆ ಸ್ಟೇಡಿಯಂ ಅಂದ್ರೆ ತಮ್ಮ ತವರು ಮನೆ ಅಂಗಳದಲ್ಲಿ ಏನ್ ಅವರ ಹೋಮ್ ಗ್ರೌಂಡ್ ಅಂತ ನಾವು ಹೇಳ್ತೀವಿ, ಅಲ್ಲಿ ಇವತ್ತು CSK ಮೇಲೆ ಮ್ಯಾಚ್ ನ ಆಡ್ತಿರುವಂತದ್ದು. ಸೊ ಇಲ್ಲಿ ಹೆಡ್ ಟು ಹೆಡ್ ಮ್ಯಾಚಸ್ ಅಂತ ನೋಡೋದಾದ್ರೆ CSK ವರ್ಸಸ್ ಮುಂಬೈ ಅವರು ಟೋಟಲ್ ಆಗಿ 39 ಮ್ಯಾಚ್ ಗಳನ್ನ ಆಡಿರುವಂತದ್ದು. ಅದರಲ್ಲಿ MI ಅವರು 21 ಮ್ಯಾಚಸ್ ನ ವಿನ್ ಆಗಿದ್ರೆ CSK ಅವರು ಕೇವಲ 18 ಮ್ಯಾಚಸ್ ಮಾತ್ರ ವಿನ್ ಆಗಿರುವಂತದ್ದು. ನಿಮಗೆ ಇಲ್ಲಿ ಗೊತ್ತಾಗಿದೆ ಎರಡು ಟೀಮ್ ಗಳಲ್ಲಿ ಯಾರು ಸ್ಟ್ರಾಂಗ್ ಇರುವಂತದ್ದು ಅಂತ. MI ಟೀಮ್ CSK ಗೆ ಹೋಲಿಸ್ಕೊಂಡ್ರೆ 3 ಮ್ಯಾಚಸ್ ನ ಜಾಸ್ತಿಯಾಗಿ ವಿನ್ ಕೂಡ ಆಗಿರುವಂತದ್ದು. ಇನ್ನ ಪಿಚ್ ರಿಪೋರ್ಟ್ ನ ವಿಷಯಕ್ಕೆ ಬಂದ್ರೆ ನಾನು ನಿಮಗೆ ಮುಂಚೆನೂ ಹೇಳಿದೆ, ಇವತ್ತು ಮ್ಯಾಚ್ ನಡೀತಾ ಇರೋದು ಬಂದ್ಬಿಟ್ಟು ಮುಂಬೈನ ವಾಂಖೇಡೆ ಸ್ಟೇಡಿಯಂ ನಲ್ಲಿ ಅಂತ ಹೇಳ್ಬಿಟ್ಟು. ಅಂಡ್ ಈ ಮುಂಬೈನ ವಾಂಖೇಡೆ ಸ್ಟೇಡಿಯಂ ಏನಿದೆ ಬ್ಯಾಟ್ಸ್ಮನ್ಸ್ ಗಳಿಗೆ ಈಸಿ ಅಂದ್ರೆ ಫ್ರೆಂಡ್ಲಿ ಪಿಚ್ ಕೂಡ ಇರುವಂತದ್ದು. ಜೊತೆಗೆ ಈ ಮುಂಬೈನ ವಾಂಖೇಡೆ ಸ್ಟೇಡಿಯಂ ಏನಿದೆ ವೇಗಿಗಳಿಗೆ ಅಂದ್ರೆ ಸ್ಪೀಡ್ ಬೌಲರ್ಸ್ ಗಳಿಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಅಂಡ್ ಈ ಮುಂಬೈನ ವಾಂಖೇಡೆ ಸ್ಟೇಡಿಯಂ ಅಲ್ಲಿ ಯಾವ ಟೀಮ್ ಚೇಸಿಂಗ್ ಮಾಡುತ್ತೆ ಅದೇ ಟೀಮ್ ಇವತ್ತು ಪಕ್ಕಾ ವಿನ್ ಆಗುವಂತದ್ದು. ನೀವು ವೇಟ್ ಮಾಡ್ತಿರ್ಬೋದು ಇವತ್ತಿನ ಪ್ರಿಡಿಕ್ಷನ್ ಕೊಡು ಗುರು ಅಂತ ಹೇಳ್ಬಿಟ್ಟು. ಮ್ಯಾಚ್ ನ ಪ್ರಿಡಿಕ್ಷನ್ ಕೊಡ್ತೀನಿ ಯಾವ ಟೀಮ್ ವಿನ್ ಆಗುತ್ತೆ ಅನ್ಬಿಟ್ಟು. ಪೂರ್ತಿ ವಿಡಿಯೋ ನೋಡಿ, ಕೊನೆಯಲ್ಲಿ ನಾನು ಹೇಳ್ತೀನಿ ಯಾವ ಟೀಮ್ ವಿನ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಅಂಡ್ ವೆದರ್ ರಿಪೋರ್ಟ್ ನ ವಿಷಯಕ್ಕೆ ಬಂದ್ರೆ ಇವತ್ತು ಮಳೆ ಆಗುವ ಸಾಧ್ಯತೆ 0% ಅಂತ ಹೇಳ್ಬೋದು ಗುರು. ಹಾಗಾಗಿ ಮ್ಯಾಚ್ ಫುಲ್ಲಿ ಆಗಿ ನಡೀತದೆ ಅಂತ ಹೇಳ್ತಾ ಫ್ಯಾನ್ಸ್ ಗಳು ಇವತ್ತು ಎಂಜಾಯ್ ಕೂಡ ಮಾಡಬಹುದು. ಅಂಡ್ CSK ಫ್ಯಾನ್ಸ್ ಏನಿದ್ದೀರಾ, ಇವತ್ತು ಮತ್ತೆ ನಿಮ್ಮ CSK ಟೀಮ್ ಸೋಲುತ್ತೆ. ಸೊ ರೆಡಿ ಇರಿ RCB ಫ್ಯಾನ್ಸ್ ಗಳಿಂದ ಉರಿಸ್ಕೊಳಕ್ಕೆ. ಇನ್ನ ಪ್ಲೇಯರ್ಸ್ ಪ್ರಿಡಿಕ್ಷನ್ ವಿಷಯಕ್ಕೆ ಬಂದ್ರೆ ಚೆನ್ನೈ ಟೀಮ್ ನ ಕ್ಯಾಪ್ಟನ್ ಏನಿದ್ದಾರೆ ಋತುರಾಜ್ ಗಾಯಕ್ವಾಡ್, ಇವತ್ತು ಅವರ ಬ್ಯಾಟ್ ಇಂದ ಒಳ್ಳೆ ನಾಕ್ ಅಂತ ಹೇಳ್ಬೋದು, ಒಳ್ಳೆ ಬ್ಯಾಟಿಂಗ್ ಕೂಡ ಬರುವಂತದ್ದು ಅಂತ ನನ್ನ ಪ್ರಿಡಿಕ್ಷನ್. ಅಂಡ್ ಮುಂಬೈ ಕಡೆ ನೋಡೋದಾದ್ರೆ ಸೂರ್ಯಕುಮಾರ್ ಯಾದವ್ ಅವರು ಗುರು ತಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಇವತ್ತು ಮಿಂಚಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ನೋಡೋಣ ಯಾರು ಆಡ್ತಾರೆ, ಯಾವ ಟೀಮ್ ಅಲ್ಲಿ ಇರೋ ಪ್ಲೇಯರ್ಸ್ ಆಡ್ತಾರೆ, ಮುಂಬೈ ಅವ್ರು ಆಡ್ತಾರ, ಚೆನ್ನೈ ಅವ್ರು ಆಡ್ತಾರ, ವೇಟ್ ಮಾಡುವ. ಸೊ ಇನ್ನ ಎರಡು ಟೀಮ್ ನಲ್ಲಿ ಪ್ಲೇಯರ್ಸ್ ಗಳನ್ನ ತಗೋಬಿಟ್ಟು ಯಾರ ವರ್ಸಸ್ ಯಾರು ಅಂತ ನೋಡೋದಾದ್ರೆ ಶಿವಮ್ ದುಬೆ ವರ್ಸಸ್ ಮುಂಬೈ ಟೀಮ್ ನಲ್ಲಿ ಇರೋ ಜಸ್ಪ್ರೀತ್ ಬುಮ್ರಾ ಅವರು. ಯಾಕೆ ಅಂತ ಹೇಳಿದ್ರೆ ದುಬೆ ಅವರು ಸ್ಪಿನ್ನರ್ಸ್ ಗಳಿಗೆ ನೋಡೋದಿಲ್ಲ ಅವರು, ಮುಖಾಮುಖಿ ಕೂಗಿದ ತರ ವಾಂಚ್ತಾ ಇರ್ತಾರೆ ಬ್ಯಾಟಿಂಗ್ ಅಲ್ಲಿ. ಸೊ ಅದೇ ತರ ಬುಮ್ರಾ ಅವ್ರು ಏನಿದ್ದಾರೆ ಗುರು, ತಮ್ಮ ಯಾರ್ಕರಿಂದ ಶಿವಮ್ ದುಬೆ ಅವ್ರನ್ನ ಕಟ್ ಆಗ್ತಾರ ಅಥವಾ ಇಲ್ಲ ಶಿವಮ್ ದುಬೆ ಅವರು ಸ್ಪಿನ್ನರ್ಸ್ ಗೆ ಯಾವ ರೀತಿ ವಾಂಚುತ್ತಾರೆ ಅದೇ ರೀತಿ ಬುಮ್ರಾ ಕೂಡ ವಾಂಚ್ತಾರ ಅಂತ ಇವತ್ತಿನ ಮ್ಯಾಚ್ ಅಲ್ಲಿ ವೇಟ್ ಮಾಡಿ ನೋಡುವ. ಇನ್ನ ಮುಂಬೈ ಟೀಮ್ ನ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅವರು, ಇವರು ಆಲ್ರೌಂಡರ್ ಅಂತಾನೆ ಹೇಳ್ಬೋದು. ಲಾಸ್ಟ್ ಮ್ಯಾಚಸ್ ಅಲ್ಲಿ ನೀವು ನೋಡಿದ್ರೆ ಗುರು ಮ್ಯಾಚ್ ಏನೇನು ಸೋಲ್ತು, ಸೊ ಸ್ವಲ್ಪ ಬೇಜಾರು ಕೂಡ ಆಗಿದ್ದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ಇವರು ಕೂಡ ಅಂದ್ರೆ ಎಲ್ಲರೂ ಮುಂಬೈನ ಬ್ಯಾಟ್ಸ್ಮನ್ಸ್ ಗಳು ಬೇಗ ಔಟ್ ಆದ್ರೆ ಇವರ ಬ್ಯಾಟಿಂಗ್ ಕೂಡ ಒಳ್ಳೆ ಬ್ಯಾಟಿಂಗ್ ಬರಬಹುದು ಅಂತ ನನ್ನ ಪ್ರಿಡಿಕ್ಷನ್. ಸೊ ವೇಟ್ ಮಾಡೋಣ, ನೋಡೋಣ ಇವತ್ತು ಯಾರ ಟೀಮ್ ನಲ್ಲಿ ಯಾರು ಆಡ್ತಾರೆ ಅಂದ್ಬಿಟ್ಟು. ಚೆನ್ನೈ ಟೀಮ್ ನಲ್ಲಿ ಋತುರಾಜ್ ಗಾಯಕ್ವಾಡ್ ಆಡ್ತಾರೆ ಅಂತ ಹೇಳಿದೆ, ರೋಹಿತ್ ಶರ್ಮಾ ಅವ್ರು ಬಂದ್ರೆ ಅವ್ರು ಕೂಡ ಆಡ್ತಾರೆ, ಅಂಡ್ ಸೂರ್ಯಕುಮಾರ್ ಯಾದವ್ ಕೂಡ ಆಡ್ತಾರೆ ಅಂತ ಹೇಳಿದ್ದೀನಿ. ಅಂಡ್ ಕೊನೆಯದಾಗಿ ಹಾರ್ದಿಕ್ ಪಾಂಡ್ಯ ಕೂಡ ಆಡ್ತಾರೆ ಅಂತ ಹೇಳಿದ್ದೀನಿ. ಸೊ ನೋಡೋಣ ಗುರು ಇವತ್ತಿನ ಮ್ಯಾಚ್ ಅಲ್ಲಿ ಇಷ್ಟು ಜನಗಳಲ್ಲಿ ಯಾರು ಆಡಬಹುದು ಅಂತ ಹೇಳ್ಬಿಟ್ಟು. ಪಕ್ಕನ ಹೇಳಕ್ಕಾಗಲ್ಲ ಇಂಥವ್ರೆ ಇಷ್ಟ ಹೊಡಿತಾರೆ ಅಂದ್ಬಿಟ್ಟು, ಬಟ್ ಸ್ವಲ್ಪ ಪ್ರೆಡಿಕ್ಷನ್ ಕೊಡ್ಬೋದು ಅಷ್ಟೇ ಇವ್ರು ಆಡಬಹುದು ಅಂತ. ಸೊ ಇನ್ನೊಂದು ಮೇನ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ CSK ಪರವಾಗಿ ಧೋನಿ ಆಡ್ತಾರೆ ಅಂತ ವಿಷಯ ಇದೆ. ಸೊ ನನಗೂ ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ, ಆದ್ರೂ ಕೂಡ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ಧೋನಿ ಏನಾದ್ರು ಆಡಿದ್ರೆ ಅವರ ಬ್ಯಾಟ್ ಇಂದ ಫಿನಿಶಿಂಗ್ ಬರುತ್ತಾ ಇಲ್ವಾ ವೇಟ್ ಮಾಡಿ ನೋಡುವ. ಸೊ ಫೈನಲ್ ಆಗಿ ಗುರು ನೀವು ವೇಟ್ ಮಾಡ್ತಾ ಇದ್ದೀರಾ ಇವತ್ತು ಯಾವ ಟೀಮ್ ಗೆಲ್ಬಹುದು ಅನ್ನೋ ಪ್ರೆಡಿಕ್ಷನ್ಗೋಸ್ಕರ. ಸೊ ಇವತ್ತಿನ ನನ್ನ ಪ್ರೆಡಿಕ್ಷನ್ ಬಂದ್ಬಿಟ್ಟು ವಿನ್ ಆಗುವಂತದ್ದು ಮುಂಬೈ ಟೀಮ್ ಇವತ್ತು ವಿನ್ ಆಗುವಂತ ಪಕ್ಕ ಹೇಳ್ತಾ ಇದ್ದೀನಿ. ಬಟ್ ಟಾಸ್ ಯಾರು ಗೆದ್ದು ಚೇಸಿಂಗ್ ತಗೊಂತಾರೆ ಮತ್ತೆ ಹೇಳ್ತಿದ್ದೀನಿ, ಟಾಸ್ ಗೆಲ್ಲಿ ಬಿಡ್ಲಿ ಚೇಸಿಂಗ್ ಯಾವ ಟೀಮ್ ಮಾಡುತ್ತೋ ಆ ಟೀಮೇ ಪಕ್ಕ ವಿನ್ ಆಗೋದು. ಬಟ್ ಮುಂಬೈ ಅವರಲ್ಲಿ ಟಾಸ್ ಗೆಲ್ಲಿ ಅವರೇ ಚೇಸಿಂಗ್ ಮಾಡ್ಲಿ ಅಂತ ನಾ ಅನ್ಕೊಂಡಿದ್ದೀನಿ. ಸೊ ಇದಾಗಿತ್ತು ಗುರು ಇವತ್ತಿನ ಮ್ಯಾಚ್ ಪ್ರಿವ್ಯೂ ವಿಡಿಯೋ, ಪ್ಲೇಯರ್ ಪ್ರಿಡಿಕ್ಷನ್ ವಿಡಿಯೋ, ವೆದರ್ ರಿಪೋರ್ಟ್ ಅಂತ ಹೇಳ್ತಾ ಮತ್ತೆ ಹೇಳ್ತಾ ಇದ್ದೀನಿ ಗುರು, ನೀವ್ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋಗೊಂದು ಮತ್ತೆ ಲೈಕ್ ಹಾಕ್ಬಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.